ಮಾಂತೇಶ ತಮ್ಮ, ನಿನ್ನ ಕೈ ಹಿಡುವ ಗಂಡ, ಮೇಲಾಗಿ ತುಂಬಾ ಶ್ರೀಮಂತರಮ್ಮ. ತಂಗಿ, ನಾನು ನಿನ್ನ ಮದುವೆಯ ಚಿಂತೆಯಲ್ಲಿದ್ದಾಗ ಇವರು ದೇವರ ಹಾಗೆ ಬಂದು ₹1 ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆಂದು ನನಗೆ ಮಾತು ಕೊಟ್ಟರಮ್ಮ. ತಂಗಿ, ನಮ್ಮ ಬಡತನ ಗೊತ್ತಿದ್ದರೂ ಮದುವೆ ಆಗುತ್ತೇನೆಂದು ಒಪ್ಪಿಕೊಂಡಿದ್ದಾರಮ್ಮ ಇವರು. ಹಾ ತಂಗಿ, ನಿನ್ನ ಕೈಯಾರೆ ನೀನು ರುಚಿ ರುಚಿಯಾದ ಅಡಿಗೆ ಮಾಡಮ್ಮ. ಮಾಂತೇಶ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಲಿ. ಇಲ್ಲ ರವಿ, ನಾನು ಬರುವಾಗ ಊಟ ಮಾಡಿಕೊಂಡೇ ಬಂದಿದ್ದೇನೆ. ನನಗೆ ಅರ್ಜೆಂಟ್ ಕೆಲಸವಿದೆ. ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ತೆಗೆದುಕೊಳ್ಳಿ ಅಣ್ಣ, ಮದುವೆ ವ್ಯವಸ್ಥೆ ಮಾಡು. ನಾನಿನ್ನು ಬರುತ್ತೇನೆ ರವಿ. ಅವ್ರ ಮನೇಲಿಲ್ಲ. ಯಾರು ತಾವು? ನಾನು ಮಾಂತೇಶ್ ಅಂತ, ರವಿಯ ಆತ್ಮೀಯ ಸ್ನೇಹಿತ. ನಾನು ರವಿ ಒಂದೇ ಕಾಲೇಜಿನಲ್ಲಿ ಕಲಿತವರು. ರವಿ ತುಂಬಾ ಬಡವ, ನಾನು ಶ್ರೀಮಂತನಾದರೂ ಯಾವುದೇ ಭೇದವಿಲ್ಲದೆ ರವಿಯ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಂಡು ಹೋಗುತ್ತಿದ್ದೆ. ಹಾಗಾದ್ರೆ ತಾವು ಬಂದಿರೋ ಉದ್ದೇಶ? ನೋಡಿ, ನಿನ್ನೆ ನಿಮ್ಮ ಅಣ್ಣ ದಾರಿಯಲ್ಲಿ ಭೇಟಿಯಾಗಿದ್ದ. ನೋಡು ಮಾಂತೇಶ್, ನಾನು ನನ್ನ ತಂಗಿಯ ಮದುವೆ ಚಿಂತೆಯಲ್ಲಿದ್ದೇನೆ ಎಂದು ಹೇಳಿದ. ಆಗ ನಾನು, ನಿನ್ನ ತಂಗಿಯ ಮದುವೆ ಭಾರ ನನ್ನದು, ನಿನ್ನಿಂದ ಒಂದು ದುಡ್ಡು ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದೆ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಏನಂದ್ರಿ? ನೀವು ಆಗರ್ಭ ಶ್ರೀಮಂತರು, ನಾವು ಬಡವರು. ವರದಕ್ಷಿಣೆ ಇಲ್ಲೇ ನೀವು ನನ್ನನ್ನ ಮದುವೆ ಆಗ್ತೀರಾ? ಈ ಮಾತು ನಿಜನಾ? ಲಂಚ ಇಲ್ಲದೆ ನಮ್ಮಣ್ಣಂಗೆ ನೌಕರಿನೇ ಸಿಗ್ತಿಲ್ಲ. ನನ್ನ ಮದುವೆ ವಿಚಾರ ಮಾಡ್ತಾ ನನ್ನ ಅಣ್ಣ ಕೊರಗಿ ಸಣ್ಣ ಆಗಿದ್ದಾನೆ. ಅಂಥದ್ರಲ್ಲಿ ನೀವು ಕರುಣಾಮಯಿ. ನಿಜವಾಗ್ಲೂ ನಿಮ್ಮಂತ ಮಿತ್ರನ ಪಡೆಯೋದಕ್ಕೆ ನಮ್ಮಣ್ಣ ಪುಣ್ಯ ಮಾಡಿದ್ದ. ಈ ಸಮಾಜದಲ್ಲಿ ಬಡತನ ಎಂಬ ಕತ್ತಲು ಮುಸುಕಿದೆ. ಇಂಥ ಸಮಯದಲ್ಲಿ ನನ್ನನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದೀರಲ್ಲ, ನಮ್ಮ ಅಣ್ಣನ ಪಾಲಿಗೆ ದಿವ್ಯ ಪ್ರಕಾಶ ನೀವು. ನನಗೆ ಇಚ್ಛೆ ಇದೆ. ನೋಡು ಪ್ರೇಮ, ಬಡತನ ಸಿರಿತನ ಶಾಶ್ವತವಲ್ಲ. ಬಡತನ ಹೋಗಿ ಸಿರಿತನ ಬರಬಹುದು, ಸಿರಿತನ ಹೋಗಿ ಬಡತನ ಬರಬಹುದು. ನಿಜವಾಗ್ಲೂ ನಿಮ್ಮಂತ ಪತಿನ ಪಡೆಯೋದಕ್ಕೆ ಏನೇನು ಜನ್ಮದ ಪುಣ್ಯ ಮಾಡಿದ್ದೆ. ಇಲ್ಲ ಪ್ರೇಮ, ನಿನ್ನಂತ ಸತಿಯನ್ನು ಪಡೆಯಬೇಕಾದರೆ ನಾನೇ ಪುಣ್ಯವಂತ. ಮಾತಿನಲ್ಲಿ ವೇಳೆ ಕಳೆಯೋದಕ್ಕಿಂತ ಒಂದು ಸಿಹಿ ಮುತ್ತು ಕೊಡಬಾರದೆ? ಹೋಗಿ, ನನಗೆ ನಾಚಿಕೆ ಆಗತ್ತೆ. ನಾಚಿಕೆ ಪಡುವುದರಲ್ಲಿ ಏನಿದೆ ಪ್ರೇಮ? ನಾವಿಬ್ಬರು ಸತಿಪತಿಗಳಂದ ಮೇಲೆ ಸುರಿಸೊಂದು ವಸಂತ ಋತುವಿನ ಕೋಗಿಲೆಯ ಗಾನ. ಆಯ್ತು ರೀ, ನಿಮ್ಮ ಇಚ್ಛೆಯಂತೆ ಆಗ್ಲಿ. ನೀ ಬರೋ ತಾರಿಗೆ ಚಲುವೆ ನನ್ನ ಮನವ ಬಯಸು.
ಒಲವಿನ ಗೆಳತಿ ಸೋತಿನ ನಾನು ಗೆಲುವಲ್ಲು ಗೆಲುವಲ್ಲು ನನಗೆ ನಾನು ಸೋತೆ ನೀ ನನ್ನ ಮನವು ಏನೇನು ಬಯಸಿದೆ You know me. You know me. ಅನುರಾಗ ಹೂವರಳಿ ತುಂಬಿಯುತ್ತಾಗಿದೆ. ಕೋಗಿಲೆಯು ಹಿಂಪಾಗಿ ಸಂಗೀತ ಹಾಡಿದೆ. ನೀ ಬರೋ ದಾರಿಗೆ ನೀ ನನ್ನ ಮನವು ಏನೇನು ಬಯಸಿದೆ ಗೆಳತಿ I love you Oh ಗೆಳತಿ I love you ಅನುರಾಗ ಹೂವರಳಿ ತುಂಬಿಯುತ್ತಾಗಿದೆ ಕೋಗಿಲೆಯು ಹಿಂಪಾಗಿ ಸಂಗೀತ ಹಾಡಿದೆ ನೀ ಬರೋ ದಾರಿಗೆ ಸಲ್ಲುವೆ ನೀ ನನ್ನ ಮನವು ಏನೇನು ಬಯಸಿದೆ ಲಾ 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 ಇದೇನು ಪ್ರೇಮ, ಇನ್ನು ನಿಮ್ಮ ಅಣ್ಣ ಬರ್ಲೇ ಇಲ್ವಲ್ಲ? ಹೋ ನೆನ್ಸ್ಕೊಂಡಂಗೆ ಇಲ್ಲೇ ಬಂದ್ಬಿಟ್ರು ನನ್ನ ಅಣ್ಣ. ಹಲೋ ಮಾಂತೇಶ್. ಮಾಂತೇಶ್, ನೀನ್ ಯಾವಾಗ ಬಂದೆ? ಇದೀಗ ಬಂದೆ ರವಿ. ಬಂದು ನಿನ್ನ ತಂಗಿ ಜೊತೆ ಮಾತನಾಡುತ್ತಿರುವಾಗ ನೀನು ಬಂದೆ. ಮಾಂತೇಶ್, ನೋಡ್ದಿಯಲ್ಲ ನನ್ನ ತಂಗಿನ? ಇವಳೇ ನನ್ನ ತಂಗಿ ಪ್ರೇಮ. ಇವರು ಮಾಂತೇಶ ತಮ್ಮ, ನಿನ್ನ ಕೈ ಹಿಡುವ ಗಂಡ. ಮೇಲಾಗಿ ತುಂಬಾ ಶ್ರೀಮಂತರಮ್ಮ ತಂಗಿ. ನಾನು ನಿನ್ನ ಮದುವೆಯ ಚಿಂತೆಯಲ್ಲಿ ಇದ್ದಾಗ ಇವರು ದೇವರ ಹಾಗೆ ಬಂದು ₹1 ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆ ಎಂದು ನನಗೆ ಮಾತು ಕೊಟ್ಟರಮ್ಮ ತಂಗಿ. ನಮ್ಮ ಬಡತನ ಗೊತ್ತಿದ್ದರೂ ಮದುವೆ ಆಗುತ್ತೇನೆಂದು ಒಪ್ಪಿಕೊಂಡಿದ್ದಾರಮ್ಮ ಇವರು. ಹಾ ತಂಗಿ, ನಿನ್ನ ಕೈಯಾರೆ ನೀನು ರುಚಿ ರುಚಿಯಾದ ಅಡಿಗೆ ಮಾಡಮ್ಮ. ಮಾಂತೇಶ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಲಿ. ಇಲ್ಲ ರವಿ, ನಾನು ಬರುವಾಗ ಊಟ ಮಾಡಿಕೊಂಡೇ ಬಂದಿದ್ದೇನೆ. ನನಗೆ ಅರ್ಜೆಂಟ್ ಕೆಲಸವಿದೆ. ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ತೆಗೆದುಕೊಳ್ಳಿ ಅಣ್ಣ, ಮದುವೆ ವ್ಯವಸ್ಥೆ ಮಾಡು. ನಾನಿನ್ನು ಬರುತ್ತೇನೆ ರವಿ. ಹಾಗೆ ಆಗಲಿ ಮಾಂತೇಶ್. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ನಾನು ಮದುವೆ ಏರ್ಪಾಡು ಮಾಡ್ತೇನೆ. ನೀನು ಹೋಗುವ ಮಾಂತೇಶ್. ತಂಗಿ, ಅಣ್ಣ ಈಗ ಸಂತೋಷ ಆಯ್ತೇನಮ್ಮ? ಅಣ್ಣ. ನನಗೂ ಕೂಡ ತುಂಬಾ ಸಂತೋಷವಾಗಿದೆಯಮ್ಮ. ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿ ಮುಗಿಸ್ತೀನಿ. ಹಾ. ತಂಗಿಯಮ್ಮ, ಅಣ್ಣ ನಿನಗೆ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಹೇಗೆ ಕಳಿಸ್ತೀನಿ ಗೊತ್ತೇನ? ಹೇಗೆ ಕಳಿಸ್ತೀಯ ಅಣ್ಣ? ನನ್ನ ಬಂಗಾರದಂತ ತಂಗಿ ನೀನು. ನಿನಗೆ ಹೇಗೆ ಕಳಿಸ್ತೀನಿ ಆಲಿಸ್ ಕೇಳ. ನನ್ನ ಬಂಗಾರ ಹಾಗೆ ಹಾಡಾಗಲಿ ನನ್ನ ಬಂಗಾರ ಹಾಗೆ ಹಾಡಾಗಲಿ ನನ್ನ ಬಂಗಾರ ಹಾಗೆ ಹಾಡಾಗಲಿ
ಸೀರೆ ಉಡಿಸಿ ನಾನು ನಲ್ವೆ ಹಾಕಿ ಹೂವ ಉಡಿಸಿ ನಾನು ಮೈಯ ಹರಿವೆ ಗಂಧದ ಮಂಜದಿ ಮಲ್ಲಿಸುವೆ ಜೋಗುಳ ಹಾಕಿ ಪಕ್ಕದಿ ಕುಳಿತು ಗಾಳಿ ಬೀಸು ನಾನು ಗಾಳಿ ಬೀಸುವೆ ನನ್ನ ಬಂಗಾರ ನನ್ನ ಬಂಗಾರ ನನ್ನ ತಂಗಿಯೇ ತಂಗಿ